ಸುತ್ತಮುತ್ತಲೂ ಎಗ್ಗಿಲ್ಲದಂತೆ ಎಲ್ಲೆಡೆಯೂ ಕೂಡ ನಿಷೇಧಿತ ತಂಬಾಕು, ಗಾಂಜಾ, ಚಾರ್ಕೋಲ್ಗಳು ಹಾಗೆಯೇ ಸಿಗರೇಟ್‌ಗಳನ್ನ ಅವ್ಯಾಹತವಾಗಿ ಎಲ್ಲ ಮಳಿಗೆಗಳಲ್ಲೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಇದರಲ್ಲಿ ಒಂದಷ್ಟು ಖಚಿತ ಮಾಹಿತಿಯ ಮೇರೆಗೆ ಆನೇಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರ ನಿರ್ದೇಶನದಂತೆ ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ಹಾಗೆಯೇ ಇತರೆ ಸಿಬ್ಬಂದಿಯವರು ರೇಡ್ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಷೇಧಿತ ನೂರಾರು ವಸ್ತುಗಳು ಪತ್ತೆಯಾಗಿದೆ. 40,000ಕ್ಕೂ ಅಧಿಕ ಮೌಲ್ಯದ 171 ತಂಬಾಕು ಪದಾರ್ಥಗಳು, 22 ಹುಕ್ಕಾ ಜಾಡಿಗಳು ಹಾಗೂ 7 ಬಾಕ್ಸ್ ಪೋಲೋ ಚಾರ್ಕೋಲ್ ಬಾಕ್ಸ್ಗಳು ಕೂಡ ಪತ್ತೆಯಾಗಿದೆ. ಆನೇಕಲ್ ಸುತ್ತಮುತ್ತಲು ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚು ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇದ್ದಾರೆ. ಗಾಂಜಾ ನಿಷೇಧಿತವಾಗಿದೆ. ಗಾಂಜಾ ತೆಗೆದುಕೊಂಡ್ರೆ ಪೊಲೀಸ್ನವ್ರ ಕೈಗೆ ಸಿಕ್ಬೀಳ್ತೀವಿ ಅಂತೇಳಿ ಈ ರೀತಿ ಹೈಟೆಕ್ ಹಾಗೆ ಸುಧಾರಿತವಾದಂತಹ ಕೆಲ ಪದಾರ್ಥಗಳಲ್ಲಿ ಈ ಒಂದು ತಂಬಾಕು ಮಿಶ್ರಣ ಆಗಿರುತ್ತೆ. ಆ ಒಂದು ವಸ್ತುಗಳನ್ನ ತೆಗೆದುಕೊಂಡು ಯುವಕರು ಈ ಒಂದು ಚಟಕ್ಕೆ ದಾಸರಾಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಆನೇಕಲ್ ಪಟ್ಟಣದಲ್ಲಿನ ಮಳಿಗೆಯ ಮೇಲೆ ಪೊಲೀಸ್ನವರು ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕೆಲ ಮಾಹಿತಿಗಳ ಪ್ರಕಾರ ಪೊಲೀಸ್ನವರಿಗೆ ಹಫ್ತಾ ನೀಡ್ತಿರ್ಲಿಲ್ವಂತೆ, ಹಾಗಾಗಿಯೂ ಕೂಡ ಈ ಒಂದು ನಿಖರವಾದಂತಹ ಮಳಿಗೆಯ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಕೆಲವೊಬ್ಬರು ಮಾತನಾಡಿಕೊಳ್ತಿದ್ದಾರೆ. ಆದಾಗ್ಯೂ ಪೊಲೀಸ್ನವರು ಉತ್ತಮವಾದಂತಹ ಕೆಲಸವನ್ನೇ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ದಾಳಿಗಳು ನಿರಂತರವಾಗಿ ಒಂದಷ್ಟು ಪ್ರದೇಶಗಳಲ್ಲಿ ಆನೇಕಲ್ ಪಟ್ಟಣದ ಸುತ್ತಮುತ್ತಲು, ಅಲಯನ್ಸ್ ಕಾಲೇಜು ಸುತ್ತಮುತ್ತಲು, ಹಾಗೆಯೇ ಶೆಲ್ ಪೆಟ್ರೋಲ್ ಬಂಕ್, ಹೀಗೆ ಕೆಲವೊಂದು ನಿಖರವಾದಂತಹ ಸ್ಥಳಗಳಲ್ಲಿ ಈ ಒಂದು ನಿಷೇಧಿತವಾದಂತಹ ಸಿಗರೇಟ್ಗಳು, ತಂಬಾಕು, ಚಾರ್ಕೋಲ್ ಹಾಗೆಯೇ ಹುಕ್ಕಾ ಜಾಡಿಗಳನ್ನ ಪತ್ತೆ ಹಚ್ಚಬೇಕಾಗಿದೆ ಮತ್ತು ಅವುಗಳ ಮೇಲೆ ದಾಳಿಯನ್ನ ನಡೆಸಬೇಕಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.